ನಮಗೆ ಆಶ್ಚರ್ಯವಾಗೋ ವಿಷಯ ಏನಂತಂದರೆ, ಒಂದು ಐಲ್ಯಾಂಡ್ ಇದೆ. ಆ ಐಲ್ಯಾಂಡಲ್ಲಿ ಮನುಷ್ಯ ಹುಟ್ಟಕ್ಕೂ ಆಗಲ್ಲ, ಸಾಯೋಕ್ಕೂ ಆಗಲ್ಲ. ಆ ಐಲ್ಯಾಂಡ್ ಹೆಸರೇ ಸ್ವಾಲ್ಬಾರ್ಡ್ ಐಲ್ಯಾಂಡ್. ಇದು ನಾರ್ವೆಯಿಂದ 600 ಕಿಲೋಮೀಟರ್ಸ್ ದೂರ ಇದೆ. ಅಂತಂದರೆ ನಾರ್ತ್ ಪೋಲ್ಗೆ ಸ್ವಲ್ಪ ಹತ್ತಿರ ಇದೆ. ಅಂದರೆ ಫುಲ್ ಐಸ್ ತುಂಬಿರೋ ಈ ಐಲ್ಯಾಂಡಲ್ಲಿ ಯಾವಾಗೂ -ಡಿಗ್ರಿನೇ ಇರುತ್ತೆ. ಇಲ್ಲೇನಾಗುತ್ತೆ ಅಂದರೆ 5 ತಿಂಗಳಾದ್ರೂ ಸನ್ಸೆಟ್ ಆಗಲ್ಲ. ಒಂದ್ಸಲಿ ಸನ್ಸೆಟ್ ಆಗಿ ನೈಟ್ ಸ್ಟಾರ್ಟ್ ಆಗಿದೆ ಅಂದರೆ 3 ತಿಂಗಳಾದ್ರೂ ರಾತ್ರಿನೇ ಇರುತ್ತೆ. ಅಂದರೆ 3 ತಿಂಗಳು ಬೆಳಕೇ ಇರಲ್ಲ. ಸ್ವಾಲ್ಬಾರ್ಡ್ ಕ್ಯಾಪ್ಟನ್ ಲಾಂಗ್ ಇಯರ್ ಬೆನ್. ಇಲ್ಲಿ ಏನಾಗುತ್ತೆ, 3000ಕ್ಕೂ ಕಡಿಮೆ ಜನ ಇರ್ತಾರೆ. ಎಲ್ಲರ ಹತ್ರನೂ ಗನ್ ಇರಲೇಬೇಕು. ಗನ್ ಇದ್ರೇ ಲೀಗಲ್. ಯಾಕೆ ಗನ್ ಇರಬೇಕಪ್ಪ ಅಂತಂದರೆ, ಇಲ್ಲಿ ಪೋಲಾರ್ ಬೇರ್ಸ್ ಜಾಸ್ತಿ. ಯಾವಾಗ ಯಾವ ಪೋಲಾರ್ ಬೇರ್ ಬಂದು ಯಾರನ್ನ ಅಟ್ಯಾಕ್ ಮಾಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಈ ವಿಷಯಕ್ಕೆ ಬರೋಣ. ಇಲ್ಲಿ ಸ್ವಾಲ್ಬಾರ್ಡ್ ಐಲ್ಯಾಂಡಲ್ಲಿ ಯಾಕೆ ಹುಟ್ಟಕ್ಕಾಗಲ್ಲ, ಯಾಕೆ ಸಾಯೋಕ್ಕಾಗಲ್ಲ ಅಂತಂದರೆ, ಇವಾಗ ಸತ್ತಿರೋ ಹೆಣನ ಎಲ್ಲಾದರೂ ಹೂಣಿಸ್ಬೇಕು. ಹೂಣಿಸೋ ಜಾಗ ಐಸಲ್ಲಿ ಹೂಣಿಸಿದಾಗ ನಮಗೆ 3 ತಿಂಗಳು ಬೆಳಕಿರೋವಾಗ ಏನಾಗುತ್ತಂದರೆ ಸನ್ಲೈಟ್ ಡೈರೆಕ್ಟಾಗಿ ಬಿದ್ದು ಐಸ್ ಕರಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಒಂದೊಂದು ಬಾಡಿನೇ ಡಿಕಂಪೋಸ್ ಆಗ್ದಿರ ಮೇಲೆ ಒಂದೊಂದು ಬಾಡಿನೇ ಬರ್ತಾ ಸ್ಟಾರ್ಟ್ ಆಗುತ್ತೆ. ಆವಾಗ ಬೇರೆ ಬೇರೆ ಥರ ಡಿಸೀಸಸ್ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಯಾವುದೇ ಥರನ ಡೆಡ್ ಬಾಡಿನ ಹೂಣ್ಸೋಕ್ಕಾಗಲ್ಲ. ಮತ್ತು ಇದು ಸ್ವಲ್ಪ ದೂರ ಇರೋದ್ರಿಂದ ಯಾವ ಪ್ರೆಗ್ನೆಂಟ್ ವುಮೆನ್ನೂ ಬರ್ತ್ ಕೊಡೋಕ್ಕಾಗೋದಿಲ್ಲ. ಯಾಕಂದರೆ ಹಾಸ್ಪಿಟಲ್ಸ್ ಎಲ್ಲ ಅಷ್ಟೊಂದು ಫೆಸಿಲಿಟೀಸ್ ಇಲ್ಲ. ಅದಕ್ಕೆ ಪ್ರೆಗ್ನೆಂಟು 9-8 ತಿಂಗಳಲ್ಲಿರೋವಾಗೇ ಆ ಪ್ರೆಗ್ನೆಂಟ್ ವುಮೆನ್ನ ನಾರ್ವೆ ಮೇನ್ಲ್ಯಾಂಡ್ಗೆ ಕಳಿಸ್ಬಿಡ್ತಾರೆ. ಇದೇ ಈ ಸ್ವಾಲ್ಬಾರ್ಡ್ನ ವಿಶೇಷತೆ.